ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಕಾವೇರಿ ಧಾರವಾಡ ಕನ್ನಡ ಮೀಡಿಯಂ ಧಾರಾವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪಾಪ ಕಾವೇರಿ ಕನ್ಸ್ ಕಾಣ್ತಾ ಇರ್ತಾಳೆ. ಅವಳು KS ನರಸಿಂಹಸ್ವಾಮಿ ಅವರೊಂದು ಕವನವನ್ನ ಕೇಳಿದಿರ ಸರ್ ಅಂತ ಹೇಳಿ ಅವಳುಗವಳೆ ಆ ಕನಸಿನಲ್ಲಿ ಹೇಳ್ತಾ ಇರ್ತಾಳೆ. ಮಡದಿ ಮಲ್ಲಿಗೆಯವಳು ಬಾಡಿಲ್ಲ ರಾಯರೇ, ತೌರಿನಲ್ಲಿ ತಾಯಿ ನಗುತಿಹಳು, ಕುಡಿದ ನೀರಲುಗಿಲ್ಲ ಕೊರಗದಿರಿ ರಾಯರೇ, ಅಮ್ಮನಿಗೆ ಬಳೆಯ ತೊಡಿಸಿದರು ಅಂತ ಹೇಳಿ ಬಹಳಷ್ಟು ಸಂಭ್ರಮದಿಂದ ಸಂತಸದಿಂದ ಹೇಳ್ತಾ ಇರ್ತಾಳೆ. ಅದೇ ಸಂದರ್ಭದಲ್ಲಿ ಅವನು ಕೂಡ ಸಂತೋಷದಿಂದ ತಾಯಿ ಆಗ್ತಾ ಇದೀನಿ ಸರ್ ನಾನು ಅಂತ ಅಂದಾಗ ಹಾಲಂಗಿಸ್ಕೊಳ್ತಾನೆ. ಹಾಲಂಗಿಸ್ಕೊಂಡು ಇಡೀ ಪ್ರಕೃತಿ ಎಲ್ಲವೂ ಕೂಡ ಕೇಳೋ ರೀತಿನಲ್ಲಿ ನಾನು ತಂದೆ ಆಗ್ತಾ ಇದ್ದೀನಿ ಅಂತ ಹೇಳಿ ಅವನು ಕೂಗ್ಕೊಂಡು ಹೇಳಿದಾಗೆ ಇವಳಿಗೆ ಅನ್ನಿಸ್ತದೆ. ಅಷ್ಟರಲ್ಲಿ ಎಚ್ಚೆತ್ಕೊಂಡಂತಹ ಕಾವೇರಿ ಅವಳಿಗೆ ಒಂಥರ ವಾಮಿಟ್ ಮಾಡಂಗ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಗಂಡನ ಜೊತೆ ಹೇಳ್ತಾಳೆ, ಅಗಸ್ತ್ಯನ್ ಜೊತೆ, ವಾಮಿಟ್ ಮಾಡಂಗ ಅನ್ನಿಸ್ತಾ ಇದೆ ಸರ್ ಅಂತ ಅಂದಾಗ, ಯಾಕ್ರಿ ಕಾವೇರಿ ಹಾಗೆಲ್ಲ ಅನ್ನಿಸ್ತಾ ಇದೆ, ಆಗ್ಲೇ ಅಂದೆ ತಾನೇ ಆಸ್ಪತ್ರೆಗೆ ಹೋಗೋಣ ಅಂತೇಳಿ, ಏನ್ರಿ ಕಾವೇರಿ ನೀವು ಅಂತ ಹೇಳಿ ಅಂತಾನೆ. ಬೇಡ ಸರ್, ಆಸ್ಪತ್ರೆಗೆ ಹೋಗೋದ್ರಲ್ಲೇ ಸರಿ ಹೋಗಲ್ಲ ಇದು ಅಂತ ಹೇಳಿ ಹೇಳ್ತಾಳೆ. ಏನ್ರಿ ಕಾವೇರಿ ಏನ್ ಹೇಳ್ತಾ ಇದ್ದೀರಾ ಅಂತ ಅಂತಾರೆ. ಆಸ್ಪತ್ರೆಗೆ ಹೋಗಿದ್ರೆ ಸರಿ ಹೋಗಲ್ವಾ, ನಿಮ್ ಮಾತಿನ ಅರ್ಥ ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಏನ್ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಮತ್ತೆ ಅಗಸ್ತ್ಯ ಕೇಳ್ತಾನೆ. ಸರ್ ನನಗೆ ತಲೆ ಸುತ್ತದಂಗ ಆಗ್ತಾ ಇದೆ, ವಾಮಿಟ್ ಬಂದಂಗ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾಳೆ. ಹೌದು ರೀ, ಮತ್ತೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ, ನಡೀರಿ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿ ಹೇಳ್ತಾರೆ. ಆದ್ರೂ ಕೂಡ ನೀವು ಅರ್ಥ ಮಾಡ್ಕೊಳ್ಳೋದಾಗ ಏನ್ರಿ ನೀವು ಅಂತ ಕೇಳ್ಬೇಕಾದ್ರೆ ಈ ಕಾವೇರಿಗೆ ಪೆದ್ದ ಪತಿರಾಯ, ಈ ಪೆದ್ದನಿಗೆ ಹೇಗ್ ಅರ್ಥ ಮಾಡ್ಸೋದು ಏನು ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಅನ್ಕೊಳ್ತಾಳೆ. ಕಾವೇರಿ ಯೋಚನೆ ಮಾಡ್ತಾ ಇರ್ತಾಳೆ. ಸರಿ ಸರ್ ನಡನೆ ಅಂತ ಹೇಳಿ, ಈ ರೋಡಲ್ಲಿ ಹೋಗ್ಬೇಕು ಅಂತಿರಲ್ಲ ಯಾಕೆ ಅಂತ ನಾನು ಹೇಳ್ತೀನಿ ನಡೀರಿ ಸರ್ ಅಂತ ಅಂತಾರೆ. ಆಮೇಲೆ ಅವನು ಕಾರ್ ಸ್ಟಾರ್ಟ್ ಮಾಡ್ತಾನೆ. ಸರಿ, ಹುಳಿ ಮಾವಿನಕಾಯಿ ಸಿಗ್ತದೆ, ನನಗೆ ಈ ಹುಳಿ ಆಗಿ ಬೇಕು, ಹುಳಿ ಅಡಿಗೆ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಕಾವೇರಿ ಹೇಳ್ತಾಳೆ. ಏನ್ ಹೇಳ್ತಾ ಇದೀರ ನೀವು, ಹುಳಿ ತಿನ್ಬೇಕು ಅಂತ ಅನ್ನಿಸ್ತಾ ಇದೆಯಾ, ಆ ರೀತಿ ಯಾಕೆ ಅನ್ನಿಸ್ತಾ ಇದೆ ನಿಮ್ಗೆ, ಹುಳಿ ತಿನ್ಬೇಕು ಅಂತ ಯಾಕ್ರಿ ಅನ್ನಿಸ್ತಾ ಇದೆ ಅಂತ ಮತ್ತೆ ಕೇಳ್ತೇನೆ ಅಗಸ್ತ್ಯ. ಹೌದು ಪತಿರಾಯ, ನನಗೆ ಹುಳಿ ಆಗಿರೋದನ್ನೇ ತಿನ್ಬೇಕು ಅಂತ ಅನ್ನಿಸ್ತಿದೆ ಅಂತ ಕಾವೇರಿ ಅಂತಾಳೆ. ಇನ್ನೊಂದ್ ಕಡೆನಲ್ಲಿ ವಿವೇಕ ಅನಿಕಾ ಇಬ್ರು ಕೂಡ ಕಾರಲ್ಲಿ ಬರ್ತಾ ಇರ್ತಾರೆ. ಬರ್ಬೇಕಾದ್ರೆ ಇವಳು ಈಗ್ಲೂ ಕೂಡ ಬಚಾವಾದ್ಲು, ಏನ್ ಮಾಡಕ್ ಹೋದ್ರು ಕೂಡ ಯಾವಾಗ್ಲೂ ಬಚಾವಾಗ್ತಾ ಇರ್ತಾಳೆ. ಈ ಸಲ ಕಾಂತನ ಮುಂದಿಟ್ಕೊಂಡು ಸೋಲ್ಸೋಣ ಅಂತ ಹೋದೆ, ಆದ್ರೆ ಅಲ್ಲೂ ಕೂಡ ಮೋಡಿ ಮಾಡಿ ಅವನ ಬಾಯ್ಲು ಕೂಡ ಮಾತಾಡೋ ರೀತಿ ಮಾಡ್ಬಿಟ್ಲು ಅಂತ ಹೇಳಿ ಅನಿಕಾ ಬೈತಾ ಇರ್ತಾಳೆ. ಅನಿಕಾ, ಯಾಕೆ ನೀನ್ ಈ ರೀತಿ ಎಲ್ಲ ಮಾಡಕ್ ಹೋಗ್ತೀಯ, ನಿನ್ ಕೈಯಲ್ಲಿ ಆಗೋದಿಲ್ಲ, ಏನು ಮಾಡಕ್ ಆಗೋದಿಲ್ಲ ನಿನ್ ಕೈಲಿ, ಒಪ್ಕೋಬಿಡು, ಸುಮ್ನೆ ಸೋತು ಸುಮ್ನಾಗ್ಬಿಡು ಅಂತೇಳಿ ವಿವೇಕ್ ಹೇಳ್ತಾನೆ. ಏನ್ ವಿವೇಕ್, ಏನ್ ಹೀಗೆಲ್ಲ ಹೇಳ್ತಿರಲ್ಲ ಅಂತ ಅಂತಾನೆ. ಅಷ್ಟ್ರಲ್ಲಿ ಫೋನ್ ಬರ್ತದೆ. ಸರ್, ಇಬ್ರು ಗಂಡ ಹೆಂಡತಿ ಜೊತೆನಲ್ಲಿ ಹೋಗ್ತಾ ಇದಾರೆ ಅಂತಾರೆ. ಹೌದಾ, ಹಾಗಿದ್ರೆ ಇಬ್ರು ಮುಗಿಸ್ಬಿಡು ಅಂತ ಹೇಳ್ತಾನೆ. ಇಬ್ರು ಮುಗಿಸ್ಬಿಡು ಅಂತ ಹೇಳ್ತಾನೆ. ಅವನು ಮುಗಿಸ್ಲಾ ಅಂತ ಅಂದಾಗ, ಹೌದು ನಾನು ಹೇಳ್ತಾ ಇಲ್ವಾ ಗಂಡ ಹೆಂಡತಿ ಇಬ್ರು ಮುಗಿಸು ಅಂತ ಹೇಳಿ ಅಂತ. ಆಯ್ತು ಸರ್ ಸರಿ, ಅಮೌಂಟ್ ಜಾಸ್ತಿ ಆಗುತ್ತೆ ಅಂದಾಗ ಅದ್ರ ಬಗ್ಗೆ ಏನ್ ತಲೆ ಕೊಡ್ಸ್ಕೋಬೇಡ, ಕೆಲಸ ಮುಗಿದ್ರೆ ಸರಿ ಅಂತೇಳಿ ವಿವೇಕ್ ಹೇಳ್ತಾನೆ. ಸರಿ ಸರ್ ಆಯ್ತು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಏನದು ಏನ್ ಮುಗಿಸ್ಬಿಡಿ ಅಂತ ಹೇಳ್ತಾ ಇರಲ್ಲ ಅನಿಕಾ ಕೇಳಿದಾಗ, ಒಂದ್ ಕೆಲ್ಸ ಇತ್ತು, ಅದನ್ನ ಕೆಲ್ಸ ಮಾಡ್ಲಿಕ್ಕೆ ದುಡ್ಡು ಜಾಸ್ತಿ ಅಂತ ಹೇಳ್ತಾ ಇದ್ರು, ಈಗ ದುಡ್ಡಿಂದಲೇ ಯಾರು ಏನ್ ಮಾಡ್ತಾರೆ ಹೇಳಿ, ಎಲ್ಲದಕ್ಕೂ ದುಡ್ಡು ಜಾಸ್ತಿ ಇದಾನೆ ಅಂತ ಹೇಳಿ ಹೇಳ್ತಾನೆ. ಆ ನಂತರ ಏನೋ ಅನುಮಾನ ಶುರುವಾಗ್ತದೆ. ಮತ್ತೆ ಫೋನ್ ಬರ್ತದೆ. ವಿವೇಕ್ ಮಾತಾಡ್ತಾ ಹೋಗ್ಬೇಕಾದ್ರೆ ಅನಿಕಾಗ್ ಸಂಪೂರ್ಣ ಅನುಮಾನ ಬರಕ್ ಶುರುವಾಗ್ತದೆ. ಹಾಗೇನೆ ಶಾಕ್ ಆಗಿ ಕೆಳಗಿಳಿದು ಬರ್ತಾನೆ. ಏನಾಗ್ತಾ ಇದೆ ಅಂತ ಕೇಳಿದಾಗ ಅವನ್ ರೌಡಿ ಸೀಕ್ರೆಟ್ ಆಗಿ ಹೇಳ್ತಾ ಇರ್ತಾನೆ. ಆಯ್ತು ಆಗಿದ್ರೆ ಓಡಿ ಅಂತ ಹೇಳಿ ಹೇಳ್ತಾನೆ. ಏನ್ ಮಾಡೋದು, ವಾಪಸ್ ಹೋಗೋದಾ ಅಂತ ನನ್ನ ಅಣ್ಣ ಹೇಳಿದ್ರಲ್ಲ, ಕೆಲ್ಸ ಈಸಿ ಆಗುತ್ತೆ, ವಾಪಸ್ ಹೋಗಿ ಅಂತ ಹೇಳ್ತಾನೆ. ನಮ್ ಕೆಲ್ಸ ಏನಿಲ್ಲ ಅಂತ ಹೇಳಿ ರೌಡಿಗಳು ವಾಪಸ್ ಹೊರಟೋಗ್ತಾರೆ. ಇನ್ ಬೆಟ್ಟಕ್ಕೆ ಹೋಗ್ಬೇಕು ಅಂತೇಳಿ ಕರ್ಕೊಂಡು ಬರ್ತಾಳೆ. ಆ ಬೆಟ್ಟನ ಪ್ರೀತಿಯಿಂದ ಆ ಗಂಡನ್ನ ಕರ್ಕೊಂಡು ಮೇಲಕ್ಕೆ ಹೋಗ್ತಾಳೆ. ಬಹಳ ಸಂಭ್ರಮ ಸಂತೋಷ ಪಡ್ತಾಳೆ. ಅಲ್ಲಿ ಈ ಪ್ರಕೃತಿ ನೋಡ್ತಾ ಇದ್ರೆ ತುಂಬಾನೇ ಸಂತೋಷ ಆಗ್ತಾ ಇದೆ ಸರ್ ಅಂತ ಹೇಳ್ತಾಳೆ. ಹೇಳಿ ಆ ಮಂಟಪ, ಆ ಬೆಟ್ಟ ಎಲ್ಲವನ್ನು ಕೂಡ ನಮ್ಗೆ ಮಾಡಿಸ್ತಾಗಿದೆ ಅಲ್ವಾ ಅಂತ ಹೇಳಿ ಹೇಳ್ತಾಳೆ. ಹೌದಾ, ನೀನ್ ಹೇಳ್ತಾ ಇರೋದ್ ನಿಜನಾ ಅಂತ ಹೇಳಿ ಕೇಳ್ತಾನೆ. ಅವಳು ತಾಯಿ ಆಯ್ತಾ ಇದ್ದೀನಿ ಅಂತ ಹೇಳ್ತಾಳೆ.
ಹಾಗಂತ ಹೇಳ್ತಿದ್ದಾಗೇನೆ ಆ ಸಂಭ್ರಮನ ಒಂದು ಕವನದ ಮುಖೇನೆ ಹೇಳಿರ್ತಾಳೆ. ಮಡದಿ ಮಲ್ಲಿಗೆ ಅವಳು ಬಾಡಿಲ್ಲ ರಾಯರೇ ತೌರಿನಲ್ಲಿ ತಾಯಿ ನಗುತಿಹಳು, ಕುಡಿವ ನೀರಲುವಿಲ್ಲ ಕೊರಗದಿರಿ ರಾಯರೇ ಅಮ್ಮನಿಗೆ ಬಳೆಯ ತುಡಿಸಿದರು ಅನ್ನುವಂಥ ಕವನವನ್ನ ಮತ್ತೆ ಮತ್ತೆ ಅದನ್ನ ಹೇಳಿ ಅವನಿಗೆ ಹೇಳ್ತಾಳೆ. ನಾನು ತಾಯಿ ಆಗ್ತಾ ಇದ್ದೀನಿ ಸರ್ ಅಂತ. ಹೌದೇನ್ರಿ, ನಿಜನೇನ್ರಿ, ಅಯ್ಯೋ ಮರಿ ಮೊಮ್ಮಗ ಬರ್ತಾ ಇದ್ದಾನೆ ಪಮ್ಮಿ ಅಂತೇಳಿ ಕುಣಿದಾಡ್ಕೊಂಡು ಖುಷಿಯಾಗಿ ಓಡಾಡ್ತಾ ಇರ್ತಾನೆ. ಆಮೇಲೆ ಕಾವೇರಿನ ಒಂದ್ ಕಡೆ ಕೂರ್ಸಿ ಮತ್ತೆ ಓಡೋಗಿ ಒಂದು ಹೂ ಬೊಕ್ಕೆಯನ್ನ ತೆಗೆದುಕೊಂಡು ಬಂದು ಸದ್ಯಕ್ಕೆ ಸಿಕ್ಕಿದ್ದೇನೆ ಅಂತ ಹೇಳಿ ಕೊಡ್ತಾನೆ. ಕೊಟ್ಟ ಮೇಲೆ ಇನ್ನು ಮುಂದೆ ಒಂದು ಹೆಜ್ಜೆನೂ ಕೂಡ ನೋಯ್ಬಾರ್ದು, ಆ ರೀತಿಯಲ್ಲಿ ನಾನು ನಿಮ್ಮನ್ನ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಹಾಗೇನ್ ಬೇಡ ಸರ್ ಅನ್ನೋದು, ಇಲ್ಲ ಇಲ್ಲ ಇಲ್ಲ, ನನ್ನ ಮಗುನ ತುಂಬಾ ಚೆನ್ನಾಗಿ ನಾನು ನೋಡ್ಕೋಬೇಕು ಅಂತ ಹೇಳಿ ಹೇಳ್ತಾನೆ ಅಗಸ್ತ್ಯ. ಕಾವೇರಿನ ಅಷ್ಟೊಂದು ಮುದ್ದು ಮಾಡ್ತಾ ಇರ್ತಾರೆ. ಇದೆಲ್ಲ ಕನ್ಸನ್ನು ಕೂಡ ಕಾಣ್ತಾ ಇರ್ತಾಳೆ ಪಾಪ ಕಾವೇರಿ. ಆ ಕನ್ಸ್ ಕಾಣ್ತಿದ್ದಾಗೇನೆ ಆನಂತರ ಮತ್ತೆ ಅವನು ಗೊತ್ತಾಗೋದಿಲ್ಲ ಇವಳು ಕನ್ಸ್ ಕಾಣ್ತಾ ಇರೋದು. ಏನ್ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇಷ್ಟು ಹೇಳಿದ್ರು ನಿಮ್ಗೆ ಅರ್ಥನೇ ಆಗ್ಲಿಲ್ವಾ ಸರ್, ಎಂತ ಪತಿರಾಯ ನೀವು, ನಿಮ್ಮ ಮಗು ನನ್ನ ಹೊಟ್ಟೆಲಿ ಬೆಳಿತಾ ಇದೆ, ನನ್ನ ತಾಯಿ ಆಗ್ತಾ ಇದ್ದೀನಿ ಅಂತ ಹೇಳಿದಾಗ ಅಗಸ್ತ್ಯನಿಗೆ ವಾಟ್ ಅಂತಾನೆ. ವಾಟು ಇಲ್ಲ ಗೀಟು ಇಲ್ಲ, ನಾನು ಹೇಳ್ತಾ ಇರೋದು ನಿಜ ಅಂತ ಹೇಳ್ತಾಳೆ. ಅಗಸ್ತ್ಯನಿಗೆ ತುಂಬಾನೇ ಸಿಟ್ಟು ಬಂದ್ಬಿಡ್ತದೆ. ಕಾವೇರಿನ ಕುತ್ತಿಗೆ ಇಸ್ಕೋಕ್ ಶುರು ಮಾಡ್ತಾನೆ. ಏನ್ ಮಾಡ್ತಾ ಇದೀರಾ ಅಂತೇಳಿ ಕಿರ್ಚೋಕ್ ಶುರು ಮಾಡ್ತಾನೆ. ಹೌದು, ನನ್ನ ಅಪ್ಪ ಮತ್ತೆ ನನ್ನ ಹೊಟ್ಟೆ ಮೇಲೆ ಹುಟ್ಟು ಬರ್ತಾ ಇದ್ದಾರೆ ಸರ್ ಅಂತ ಹೇಳಿ ಕಾವೇರಿ ಹೇಳ್ತಾಳೆ. ಹೇಳ್ತಾ ಇದ್ದಾಗೇನೆ ಉಸಿರಾಡಕ್ಕೂ ಬಿಡ್ದೇನೆ, ನೀನು ನಿಮ್ಮ ಅಪ್ಪ ಹೋದ್ರಲ್ಲ ಆ ಜಾಗಕ್ಕೆ ಹೋಗು ಅಂತೇಳಿ ಕೆಳಗಡೆ ತಳ್ಳಿಬಿಡ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಯ್ತದೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ನೋಡಿ, ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.